ಹಾಯ್ ಫ್ರೆಂಡ್ಸ್, ಅಭಿರುಚಿಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಇವತ್ತು ಮಂಗಳೂರು ಸೌತೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಹುಳಿ ಇದು ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ತೊಗೊಂಡಿದ್ದು ನಮ್ಮ ಅದಕ್ಕೊಂದು ಮಸಾಲೆ ರುಬ್ಕೊಂಡು ಇದು ಕಡಲೆಬೇಳೆ ಅರ್ಧ ಟೀ ಸ್ಪೂನು, 1 ಟೀ ಸ್ಪೂನು ಉದ್ದಿನಬೇಳೆ, 2 ಟೀ ಸ್ಪೂನ್ ಧನಿಯಾ, ಸ್ವಲ್ಪ ತೆಂಗಿನಕಾಯಿ, 1/4 ಟೀ ಸ್ಪೂನು ಮೆಂತ್ಯ, 1/4 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ಮತ್ತು ಇದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3, ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ. ಇಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ತುಂಬ ಟೇಸ್ಟಾಗಿ ಹುಣಸೆಹಣ್ಣು ನೆನೆಸಿ ಇಟ್ಟಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು. ಈಗ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಲಸಿಂದ ಧನಿಯಾ ಆಮೇಲೆ ಹಾಕೋಣ. ಜೀರಿಗೆನ ಹಾಕೋಣ. ಮೀಡಿಯಮ್ ಉರಿಲೇ ಇರಲಿ, ಜಾಸ್ತಿ ಏನು ಜೋರಾಗೇನು ಬೇಡ. ಈ ಟೈಮಲ್ಲಿ ಧನಿಯಾ ಹಾಕ್ತಾಯಿದ್ದೀನಿ. ಧನಿಯಾ, ಮೆಣಸಿನ್ಕಾಯಿ ಇಷ್ಟು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಇನ್ನೊಂದು 2 ನಿಮಿಷ ಬಿಟ್ಕೊಂಡು ಹಾಕೋಣ. ಈಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಒಂದು 3-4 ಪೀಸು. ಈಗ ತೆಗೆದುಬಿಡೋಣ. ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸೌತೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ನೀರು ಹಾಕೋಣ. ಇಷ್ಟು ನೀರು ಹಾಕಿ ಉಪ್ಪು ಹಾಕೋಣ. ಉಪ್ಪು ಅರಿಶಿನ ಹಾಕೋಣ. ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬೇಳೆ ಬೇಯಿಸಿದಾಗೂ ಅರಿಶಿನ ಹಾಕಿದ್ದೀನಿ. ಇದು ಒಂಚೂರು ಸಾಕು. ಹಾಕ್ಬಿಟ್ಟು ಒಂದು 2 ನಿಮಿಷ ಬೇಯಲಿ ಕಾಯಿ. ಮಿಕ್ಸಿಗೆ ಹಾಕಿದ್ದೀನಿ. ಫಸ್ಟ್ ತರ್ತರಿ ಅಂದರೆ ಆಮೇಲೆ ನೀರು ಹಾಕ್ಕೊಂಡು ಉಟ್ಕೊಂಬರ್ಬೇಕು. ನೋಡಿ, ಈ ಥರ ನೈಸಾಗಿ ರುಬ್ಕೊಂಡ್ಬಂದಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ. ಆಮೇಲೆ ಒಂದು ಒಗ್ಗರಣೆ ಕೊಡಬೇಕು. ಆಮೇಲೆ ಬೇಳೆ ಬೇಯಿಸಿದ್ದೀನಿ, ಬೇಳೆನೂ ಹಾಕ್ತೀನಿ. ನೋಡಿ, ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು. ನಾನು 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ನೆನೆಸಿ ಬೇಯಿಸಿಬಿಟ್ಟು ಈ ಥರ ತೆಗೆದಿಟ್ಕೊತೀನಿ. 1 ವಾರ ಆದ್ರೂ ಇರುತ್ತೆ. ನೋಡಿ, ಬೇಳೆ ಹಾಕ್ತಾಯಿದ್ದೀನಿ. ಇದು ಒಂದು 50 ಗ್ರಾಮ್ ಬೇಳೆ ತೊಗೊಂಡಿದ್ದೆ. ನೀರು ಒಂದು ಚೂರು ಒಂದು ಕುದಿ ಬಂದಮೇಲೆ ಒಗ್ಗರಣೆ ಹಾಕೋಣ. ಒಂದೇ ಒಂಚೂರು ಬೆಲ್ಲ ಹಾಕೋಣ. ಹಾಕಿ ಒಗ್ಗರಣೆ ಕೊಡೋಣ. 1 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು, ಒಂದು 2 ಮೆಣಸಿನ್ಕಾಯಿ, ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಇಂಗು. ನೋಡಿ, ಹಾಕ್ತಾಯಿದ್ದೀನಿ. ನೋಡಿ, ಮಂಗಳೂರು ಸೌತೆಕಾಯಿ ಹುಳಿ ರೆಡಿ ಆಯಿತು. ಎಲ್ಲ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಟೆಂಪಲಲ್ಲೂ ಹಿಂಗೆ ಮಾಡೋದು. ಅಷ್ಟೇ ರುಚಿಯಾಗಿ ಅನ್ನಕ್ಕೆ, ಇಡ್ಲಿ, ದೋಸೆಗೆಲ್ಲ ಅಷ್ಟು ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.